ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯವರು ಮತ್ತು ಎಲ್ಲ ಮುಖಂಡರು ಸೇರಿ ಇಲ್ಲಿ ಹಾಲುಗಳ ಕ್ಯಾನಿನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹುಶಃ ರಾಜಣ್ಣವರು ಇಲ್ಲಿ ಅಧ್ಯಕ್ಷರಾದ ಮೇಲೆ ಹೆಚ್ಚಿನ ಒಂದು ಶ್ರಮವಹಿಸಿ ಈ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಅಂತೇಳಿ ಇವತ್ತು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಹಾಲು ಕ್ಯಾನ್ಗಳ ವಿತರಣೆಯನ್ನ ಹಮ್ಮಿಕೊಂಡಿರೋದು ಒಂದು ಭಾಗ. ಆದರೆ ಇನ್ನೊಂದು ಭಾಗದಲ್ಲಿ ಈ ಒಂದು ಅಣಕೂರು ಗ್ರಾಮದಲ್ಲಿ ಇರ್ತಕ್ಕಂಥ ಹಲವು ಮುಖಂಡರು ಏನು ಡಾಕ್ಟರ್ ಸುಧಾಕರ್ ಕಡೆಯಿಂದ ಅವರಿಗೆ ಅಣಕೂರು ಗ್ರಾಮಕ್ಕೆ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸ್ಕೊಂಡಿದ್ದಂಥವ್ರು ಮತ್ತು ಅವರು ವೈಯಕ್ತಿಕವಾಗಿ ಕೂಡ ಅವರು ಹೆಚ್ಚಿನ ಕೆಲಸವನ್ನು ಮಾಡಿಸ್ಕೊಂಡಿದ್ದಂಥವರು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಮೊನ್ನೆ ತಾನೇ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡೂ ಸೇರಿ ಅವರಿಗೆ ಕೊಟ್ಟರು. ಆದರೆ ಎಲ್ಲೋ ಒಂದು ಕಡೆ ಅವರು ಇನ್ನೊಂದು ಬಣಕ್ಕೆ ಅವರ ಒಂದು ನಿಷ್ಠೆಯನ್ನು ತೋರಿಸ್ಬಿಟ್ಟಿದ್ದಾರೆ. ಅದೇನು ಅಂತ ಅರ್ಥ ಆಗಿಲ್ಲ. ಡಾಕ್ಟರ್ ಸುಧಾಕರ್ ಕಡೆಯಿಂದ ಏನು ಕೆಡಕಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ. ಬಹುಶಃ ಅವರು ಚೇರ್ಮನ್ ಆಗೋವರೆಗೂ ಬಹಳ ಇವ್ರ ಬಗ್ಗೆ ಅಭಿಮಾನ ಅಪಾರವಾದಂತ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಇವತ್ತು ಬೇರೆ ಕಡೆ ಅವರ ಒಂದು ನಿಶ್ಚಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾವೇ ಯೋಚನೆ ಮಾಡಬೇಕು. ಅಭಿವೃದ್ಧಿ ಒಂದು ಕಡೆ ಈ ಗ್ರಾಮದ ಅಭಿವೃದ್ಧಿನ ಮಾಡಿದಂತ ಡಾಕ್ಟರ್ ಸುಧಾಕರ್ ಅವರಿಗೆ ಯಾಕೆ ನೀವು ಅವರ ಒಂದು ಸಂಘವನ್ನು ಬಿಟ್ರಿ ಅನ್ನೋ ಒಂದು ಪ್ರಶ್ನೆ ಇವತ್ತು ನಿಮ್ಮ ಊರಲ್ಲಿ ನೀವೇ ಒಂದು ಹಾಕಬೇಕಾಗ್ತದೆ. ಇರ್ಲಿ, ಅದೇನೇ ಇರ್ಲಿ, ಇವತ್ತು ಈ ಗ್ರಾಮದಲ್ಲಿ ತೋರಿಸಿದಂತ ನಿಷ್ಠೆ ಯಾವ ರೀತಿ ಇತ್ತು ಅಂದ್ರೆ ಏನು ಹೊಸದಾಗಿ ಇನ್ನು ಡಾಕ್ಟರ್ ಸುಧಾಕರ್ ಅವರು ಹೊಸದಾಗಿ ಅನುಕೂಲ ಬಂದಿದ್ದಾರೇನೋ ಅನ್ನೋ ಒಂದು ಸಂಭ್ರಮದ ವಾತಾವರಣ ಇವತ್ತು ನಿಮ್ಮಲ್ಲಿ ಮನೆ ಮಾಡಿದೆ. ಅದು ಇವತ್ತು ನಿಮ್ಮ ಗ್ರಾಮಕ್ಕೆ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಅಭಿವೃದ್ಧಿಯ ಬಗ್ಗೆ ನೀವಿಟ್ಕೊಂಡಿರತಕ್ಕಂಥ ನಿಷ್ಠೆಯನ್ನ ತೋರಿಸ್ತದೆ. ಏನು ದೊಡ್ಡ ದೊಡ್ಡ ನಾಯಕರು ಅವ್ರಿಗೇನೋ ಹೇಳ್ಕೊಳ್ಳಿ, ನನಗೆ ಆಶ್ಚರ್ಯ ಆಗಿದ್ದು ಅದಕ್ಕಿಂತ ನಮ್ಮ KV ನಾಗರಾಜಣ್ಣವರು. ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವರ ರಾಜಕೀಯ ಸಂಧ್ಯಾಕಾಲದಲ್ಲಿ ಏನು ಹೇಳ್ತಾ ಇದ್ರು, ಯಾವುದೋ ಬಣದಲ್ಲಿ ಹೋಗಿ ಇವರೆಲ್ಲ ಹೋಗಿ ಒಂದಷ್ಟು ಜನ ಸೇರ್ಕೊತಿದ್ದಾರೆ ಅಂತ. ನಾಗರಾಜಣ್ಣನವರಿಗೆ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾಗರಾಜಣ್ಣವರೇ, ಈ ಒಂದು ಏನು ಬಣ ಅಂತ ನೀವು ಹೇಳ್ತಿದ್ದೀರಾ, ಈ ಬಣ ಇದೇ ನಿಮಗೆ ಟಿಕೆಟ್ ಸಿಗದೇ ಇದ್ದಾಗ KMF ಇದರಲ್ಲಿ ಕಷ್ಟ ಆದಾಗ ನಿಮಗೆ ಸಿಗದಿರ ಹೋಗಲಿ ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಂತಹ ಬಣ ನಾಗರಾಜಣ್ಣ. ನಾವು ಎಲ್ಲರೂ ಸಹ ನಮ್ಮ ಕೈಲಾದಷ್ಟು, ನಿಮ್ಮ ನಾಯಕರುಗಳಷ್ಟು ನಿಮ್ಮಷ್ಟು ದೊಡ್ಡವರು ಅಲ್ಲದೆ ಇದ್ರು ಒಂದು ಅಳಿಲು ಸೇವೆಯನ್ನು ಪ್ರಾಮಾಣಿಕವಾಗಿ ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತಹ ಬಣ ನಾವು. ನೀವು ಹೇಳಿದ್ದು ಮಾತು ಕೇಳಿ ನಿಮ್ಮ ವಿರುದ್ಧ ಸೋತ್ರಲ್ಲ ಕಾಕಲಚಿಂತೆ ರಾಜಣ್ಣ ಅವ್ರು ನಿಜವಾಗ್ಲೂ ನಕ್ಕಿರ್ತಾರೆ. ಯಾಕಂದರೆ ಅದೇ ಕಾಕಲಚಿಂತೆ ರಾಜಣ್ಣ ಅವರು ನನ್ನ ಆತ್ಮೀಯ ಗೆಳೆಯರು, ನನ್ನ ಪಕ್ಕದ ಊರಿನವರು. ತುಂಬ ವರ್ಷಗಳ ಅವಿನಾಭಾವ ಸಂಬಂಧ ನಮ್ಮದು. ಸಂದೀಪ್, ನಾನು ಈ ಥರ ಎಲೆಕ್ಷನ್ ನಿಲ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಂದು ನನಗೆ ಕೆಲಸ ಮಾಡಬೇಕು ಅಂತ ಅವ್ರು ಕೇಳಿದಾಗ ನನಗೆ ಆವತ್ತು ಅವ್ರಿಗೆ ಓಪನ್ ಆಗಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ KV ನಾಗರಾಜಣ್ಣನ ಬಿಟ್ಟು ನಾವು ಬೇರೆ ಕೆಲಸ ಮಾಡಲ್ಲ ಅಂತ. KV ನಾಗರಾಜಣ್ಣನವ್ರಿಗೆ ಈ ಮುಖಾಂತರ ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಲ್ಲೂ ರಾಜಕೀಯವಾಗಿ ನೀವು ನನಗೆ ಸಹಾಯ ಮಾಡಿಲ್ಲ ಇದುವರೆಗೂ. ನಾನು ಜಿಲ್ಲಾಧ್ಯಕ್ಷನಾದಾಗ ನಿಮ್ಮ ಬಂದು ಆಶೀರ್ವಾದ ತಗೊತೀನಿ ಅಂದರೆ ನಿಮ್ಮ ಮನೆಗೆ ಬರೋಕ್ಕೆ ಬಿಡಲಿಲ್ಲ. ತಾವು ಬೇರೆ ಬೇರೆ ಕತೆಗಳು ಹೇಳಿ ನಮ್ಮ ಮನೆಗೆ ಬರ್ದಿರಂಗೆ ನೋಡ್ಕೊಂಡಂತಹ ನಾಯಕರು ತಾವು. ಆದರೂ ಸಹ ಅದನ್ನೆಲ್ಲ ಮರೆತು ನಿಮಗೆ ನಾವು ಏನಾಗುತ್ತೋ ಅದನ್ನು ಕೆಲಸ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಬಣದವರು ನಾವು ಸೋಲಿಸೋ ಬಣದವರಲ್ಲ. ನಿಮ್ಮನ್ನು ಸೋಲಿಸ್ಬೇಕು ಅಂತಿದ್ದಂತಹ ಜನಗಳಿದಾರಲ್ಲ, ಅಂತಹ ಟೈಮಲ್ಲಿ ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ಪಣತೊಟ್ಟಂತಹ ಬಣ ನಮ್ಮದು. ಅಂತಹ ಬಣದಿಂದ ತಾವು ಹೇಳ್ತಾ ಇದ್ರಲ್ಲ, ಬೆಳಗ್ಗೆ ಇನ್ನೊಬ್ಬರು ಯಾರೋ ದಿಗೂರ್ ರಾಜೇಶ್ ಅಂತ ಫೋನ್ ಮಾಡಿದ್ರು. ಏನಪ್ಪ ನಾನು ನೋಡಿದೆ ನಾಗರಾಜಣ್ಣ ಅಂತಂದರೆ ಅಷ್ಟೊಂದು ಮಾತಾಡ್ತಾ ಇದ್ದೆ, ನಿನ್ನ ಬೇರೆ ಬಣ ಅಂತ ಹೇಳ್ಬಿಟ್ರಲ್ಲಪ್ಪ ಅಂತ ಅವರು ಕೇಳಿದ್ರು. ಆಗಲಿ, ತೊಂದರೆ ಇಲ್ಲ. ಎಷ್ಟೊಂದು ಜನ ಏನು KMF ಮೊನ್ನೆ ಡೈರೆಕ್ಟರ್ಸ್ ಆಗಿದ್ರು, ಡೆಲಿಗೇಟ್ಸ್ ಆಗಿದ್ರು, ಅವ್ರನ್ನೆಲ್ಲ ಪ್ರಾಮಾಣಿಕವಾಗಿ ನಾನು ಕೇಳಿಕೊಂಡೆ. ಯಾರ್ಯಾರು ಗೊತ್ತಿದೆಯೋ ಅವ್ರನ್ನೆಲ್ಲರನ್ನೂ ನಾಗರಾಜಣ್ಣಂಗೆ ಓಟ್ ಹಾಕಿ ಅಂತ. ಅವರೆಲ್ಲರೂ ನಿಜವಾಗ್ಲೂ ಯಾವ ಬಣದವರು ಇದು ಸಂದೀಪ್ ರೆಡ್ಡಿ ಅಂತ ಅಂದ್ಕೊಂಡಿರ್ಬೋದು. ನಾಗರಾಜಣ್ಣ, ನಮಗೊಂದು ಒಳ್ಳೆ ಪಟ್ಟ ಕೊಟ್ಟಿದ್ದೀರಾ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮಂಥ ಮುತ್ಸದ್ದಿ ರಾಜಕಾರಣಿಗಳು ಚಿಕ್ಕಬಳ್ಳಾಪುರಕ್ಕೆ ಬೇಕು. ಯಾವ ರೀತಿ ರಾಜಕಾರಣಿಗಳು ಇರಬಾರ್ದು ಅನ್ನೋದಕ್ಕೆ ತಾವೊಂದು ಎಕ್ಸಾಂಪಲ್ ಆದರೆ ಇವತ್ತು ನಿಮ್ಮ ಜೊತೆ ನಿಂತ್ಕೊಬೇಕು ಅಂತ ತುಂಬ ಕಷ್ಟ ಬಿದ್ದು ನಾವೆಲ್ಲ ನಮ್ಮ ಕೈಯಲ್ಲಿ ಆಗಿದ್ದನ್ನು ನಾವು ಮಾಡಿದ್ವಿ. ಆದರೆ ನಿಮಗೆ ಗೊತ್ತಿಲ್ಲದಿರೋ ಇರ್ಬೋದು ಅಷ್ಟೇ, ಏನು ಬೇರೆಯವ್ರ ಥರ ಆಟೋಟಪಗಳನ್ನು ಮಾಡ್ದಿರಾ
ನಮ್ಮ ಪಾಡಿಗೆ ನಾವು ಒಳಗಡೆನೆ ಅಂಡರ್ ಕರೆಂಟ್ ಆಗಿ ನಿಮ್ಮ ಪರವಾಗಿ ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಿದ್ವಿ. ಅಂಥದನ್ನ ತಾವು ನಮ್ಮನ್ನೊಂದು ಸಪ್ರೇಟ್ ಬಣ ಅನ್ನೋ ಥರ ತಾವು ಮಾತಾಡಿದ್ರಲ್ಲ, ಇದು ನಿಮಗೆ ಶೋಭೆ ತರೋ ಅಂಥದ್ದಲ್ಲ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ರಾಜಕೀಯ ಸಂಧ್ಯಾಕಾಲದಲ್ಲಿದ್ದೀರಾ, ಮುಂದೆ ಇನ್ನೂ ದೊಡ್ಡ ದೊಡ್ಡ ಪದವಿಗಳು ಸಿಗಲಿ. ಆ ಪದವಿಗಳು ಸಿಗೋದಕ್ಕೆ ಏನು ತಾವೆಲ್ಲ ಏನು ಅಂದ್ಕೊಂಡಿದ್ದೀರಾ, ಆ ದೊಡ್ಡ ದೊಡ್ಡ ನಾಯಕರು ಅವರು ತಮಗೆ ಇನ್ನಾದರೂ ಮನಸ್ಫೂರ್ತಿಯಾಗಿ ಲೆಕ್ಕಾಚಾರ ಇಲ್ದಿರ ಸಹಾಯ ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊಂತಾರೆ.